ನಮಸ್ಕಾರ ಮಿತ್ರರೇ. ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್‌ನಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇನೆ. ನಾನು ಇವತ್ತು ಕಬ್ಬು ಅಂದರೆ ಶುಗರ್ ಕ್ಯಾನ್ ಇದರ ಮಾಹಿತಿ ಒಳಗೊಂಡ ವಿಡಿಯೋ ಮಾಡುತ್ತಿದ್ದು, ವಿಷಯ ಆರಂಭಿಸುವ ಮೊದಲು ನಿಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಳ್ತಿದ್ದೇನೆ. ಈ ಕೃಷಿ ಆಧಾರಿತ ಕನ್ನಡ ಚಾನಲ್ ಅನ್ನು ಪ್ರೋತ್ಸಾಹಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ಮಾಹಿತಿಯಲ್ಲಿ ಒಂದು ಪಾಯಿಂಟ್ ಕೂಡ ಉಪಯೋಗವೆನಿಸಿದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಸಹಕರಿಸಿ. ಮಿತ್ರರೇ, ವಿಷಯ ಕಡೆಗೆ ಬರುವುದಾದ್ರೆ, ಕಬ್ಬು ಉಷ್ಣವಲಯದ ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದು, ಇದು ಇತರರಿಗೆ ಸಿಹಿ ನೀಡುವುದರೊಂದಿಗೆ ರೈತರ ಬಾಳನ್ನು ಕೂಡ ಸಿಹಿ ಮಾಡಬಹುದಾದ ಬೆಳೆಯಾಗಿರುತ್ತದೆ. ಇದನ್ನು ಮುಖ್ಯವಾಗಿ ಬ್ರೆಜಿಲ್, ಕ್ಯೂಬಾ ಮತ್ತು ನಮ್ಮ ಭಾರತ ದೇಶದಲ್ಲಿ ಹೇರಳವಾಗಿ ಬೆಳೆಸಲಾಗ್ತದೆ. ಭಾರತದಲ್ಲಿ ಅದರಲ್ಲಿಯೂ ಪಂಜಾಬ್, ಬಿಹಾರ್ ರಾಜ್ಯಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಬೆಳೆಸಲಾಗ್ತದೆ. ಕರ್ನಾಟಕದಲ್ಲಿಯೂ ತಕ್ಕ ಮಟ್ಟಿಗೆ ಬೆಳೆಸಲಾಗ್ತದೆ. ಕರ್ನಾಟಕದ ಬೆಳಗಾಂ ಪ್ರದೇಶದಲ್ಲಿ ಇದನ್ನು ಹೇರಳವಾಗಿ ಬೆಳೆಸಲಾಗ್ತದೆ. ಇದರ ತಳಿಗಳ ಬಗ್ಗೆ ಹೇಳಬೇಕಂದ್ರೆ CO419, CO62175, CO7804, CO671, CO740, CO6415, CO7219, CO8014, ಬಿ 37172 ಮುಖ್ಯ ತಳಿಗಳಾಗಿರ್ತವೆ. ಬಿತ್ತನೆ ಬೀಜದ ಬಗ್ಗೆ ಹೇಳಬೇಕಂದ್ರೆ, ಇದು ಹೆಕ್ಟರ್‌ಗೆ 1 ಹೆಕ್ಟರ್ ಪ್ರದೇಶಕ್ಕೆ ಸಾಧಾರಣ 25ರಿಂದ 30,000 3 ಕಣ್ಣುಗಳಿರುವ ತುಂಡುಗಳು ಬೇಕಾಗ್ತದೆ. ಈ ಬೆಳೆಗೆ 250 ಕೆಜಿಯಷ್ಟು ಸಾರಜನಕ ಅಂದರೆ ನೈಟ್ರೋಜನ್, ಸಾಧಾರಣ 75 ಕೆಜಿಯಷ್ಟು ರಂಜಕ ಅಂದರೆ ಫಾಸ್ಫರಸ್ ಮತ್ತು 185 ಕೆಜಿಯಷ್ಟು ಪೊಟ್ಯಾಷ್ ಅಂದರೆ ಪೊಟ್ಯಾಷಿಯಂ 1 ಹೆಕ್ಟರ್ ಪ್ರದೇಶಕ್ಕೆ ಅನಿವಾರ್ಯವಾಗಿ ಬೇಕಾಗ್ತದೆ. ಸರಿಯಾದ ರೀತಿಯಲ್ಲಿ ನೀರಿನ ಪೂರೈಕೆ, ಕಳೆ ನಿರ್ವಹಣೆ ಮಾಡಿ ಬೆಳೆಸಿದಲ್ಲಿ 1 ಹೆಕ್ಟರ್ ಜಾಗದಲ್ಲಿ ಕನಿಷ್ಠ ಅಂದರೆ ಒಂದು 125ರಿಂದ 150 ಟನ್ ಕಬ್ಬನ್ನು ತೆಗೆಯಬಹುದಾಗಿದೆ. ಈ ಕಬ್ಬಿನ ಬೆಳೆಯು ಸಾಮಾನ್ಯವಾಗಿ ಹೆಚ್ಚಿನ ಜಿಲ್ಲೆಗಳ ಎಲ್ಲ ಬಗೆಯ ಮಣ್ಣಿನಲ್ಲಿಯೂ ಉತ್ತಮವಾಗಿ ಬೆಳೆಯುತ್ತದೆ. ಅದರಲ್ಲಿಯೂ ಮರಳು ಮಿಶ್ರಿತ ಫಲವತ್ತಾದ ಕಪ್ಪು ಮಣ್ಣಲ್ಲಿ ಈ ಬೆಳೆಯು ತುಂಬಾನೇ ಯೋಗ್ಯವಾಗಿ ಬೆಳೆಯುತ್ತದೆ. ಇದು ಕಬ್ಬಿನ ಅಂದರೆ ಶುಗರ್ ಕ್ಯಾನ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯಾಗಿದ್ದು, ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗಿಯೂ ಇನ್ನೂ ಹೆಚ್ಚಿನ ಮಾಹಿತಿಯುಳ್ಳ ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಾಗುವುದು. ನೀವು ವಿಡಿಯೋವನ್ನು ಆಲಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಇನ್ನೊಂದು ದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.